Madam, I rise to move that the bill be passed. प्रश्न यह है कि विधेयक को पारित किया जाए। जो सदस्य इसके पक्ष में वो हाँ कहें। ನಮಸ್ಕಾರ ದೋಸ್ತ್, ಹೇಗಿರಲ್ಲರೂ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ 6ರಂದು 2026 ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾರೆ. ಸೊ ಬೇಸಿಕಲಿ ಟ್ಯಾಕ್ಸೇಷನ್ ಅಂಡ್ ಅದರ್ ಬಿಲ್ ಅಮೆಂಡ್ಮೆಂಟ್ಸ್ ಏನಿದೆ, ಈ ಒಂದು ಮಸೂದೆಯ ಅಂಡರ್ ಅಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾರೆ, ವಿಚ್ ಇಸ್ ರಿಲೇಟೆಡ್ ಟು UPI ಟ್ರಾನ್ಸಾಕ್ಷನ್. ನಿಮ್ಗೆಲ್ರಿಗೂ ಈಗಾಗಲೇ ಇದ್ರ ಬಗ್ಗೆ ಗೊತ್ತಾಗಿರ್ಬೋದು. ಏನಿದು UPI ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕ್ತಾರಂತೆ, MDR ಹಾಕ್ತಾರಂತೆ, ಒಂದಿಷ್ಟು ಲಿಮಿಟೇಷನ್ ಇದೆಯಂತೆ, ಅದು ಕ್ರಾಸ್ ಆದರೆ ಇಷ್ಟ ಆಗತ್ತಂತೆ. ಈ ರೀತಿ ಸಾಕಷ್ಟು ಗೊಂದಲಗಳು, ಕ್ವಶನ್ಗಳು, ಡೌಟ್ಸ್ಗಳು ಎಲ್ಲರ ಮಧ್ಯೆ ಇದೆ, ನನ್ನ ಮಧ್ಯೆ ಕೂಡ ಇತ್ತು. ಸೊ ನಾನು ಇದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಒಂದಿಷ್ಟು ಮಾಹಿತಿನ ತಿಳ್ಕೊಂಡೆ, ವಿಚ್ ಇಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಇದನ್ನ ಕೊನೆವರೆಗೂ ನೋಡಿ. ಸೊ ಬೇಸಿಕಲಿ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂಥ ಈ ಒಂದು ಬಿಲ್ನ ಇನ್ಫಾರ್ಮೇಶನ್ ಏನಂತ ಅಂದರೆ, UPI ಟ್ರಾನ್ಸಾಕ್ಷನ್ ನಾವು ಪ್ರತಿನಿತ್ಯ ಏನು ಮಾಡ್ತೀವಿ, ಇದ್ರ ಮೇಲೆ ಒಂದಿಷ್ಟು ಟ್ಯಾಕ್ಸೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ, ಡಿಪೆಂಡಿಂಗ್ ಆನ್ ದ ಅಮೌಂಟ್ ದಟ್ ಯು ಟ್ರಾನ್ಸ್ಫರ್ ಅಲ್ವಾ. ಸೊ ಒಂದಿಷ್ಟು 2,000 3,000 ಲಿಮಿಟೇಷನ್ ಇರುತ್ತೆ, ಮಿನಿಮಮ್ ಕ್ರೈಟೀರಿಯಾ. ಸೊ ಅದ್ರ ಮೇಲೆ ಅದು ಅಥವಾ ಅದ್ರ ಮೇಲೆ ಪಾಸ್ ಆದರೆ ಒಂದಿಷ್ಟು MDR ಅನ್ನೋ ಒಂದು ಟ್ಯಾಕ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅನ್ನೋದು ಒಂದು ಬೇಸಿಕ್ ಕಾನ್ಸೆಪ್ಟು. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, 2020ರಿಂದ ಈ ಒಂದು ಡಿಜಿಟಲ್ ಕ್ರಾಂತಿ ಆರಂಭವಾಗುತ್ತೆ ನಮ್ಮ ಭಾರತದಲ್ಲಿ. ಸೊ ಆಗ್ಲಿಂದನೂ UPI ಆಗಲಿ ಅಥವಾ ರೂಪೇ ಕಾರ್ಡ್ಸ್ ಆಗಲಿ ನಿಮ್ಮ ಕಡೆಯಿಂದ ಅಂದರೆ ಬ್ಯಾಂಕು ಯಾವುದೇ ಒಂದು ಶುಲ್ಕವನ್ನ, ಯಾವುದೇ ಒಂದು ಎಕ್ಸ್ಟ್ರಾ ಫೀಯನ್ನ ಟ್ರಾನ್ಸಾಕ್ಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ, ಅದನ್ನ ವಸೂಲಿ ಕೂಡ ಮಾಡಿಲ್ಲ ಸಾರ್ವಜನಿಕರ ಮಧ್ಯೆ. ನಿಮ್ಮ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಲಿ ₹1 ಎಕ್ಸ್ಟ್ರಾ ಟ್ಯಾಕ್ಸ್ ಆಗಲಿ ಅಥವಾ ಏನು ಅವರು ಪೇ ಮಾಡಿಸ್ಕೊಂಡಿಲ್ಲ ಅಲ್ವಾ. ಆದ್ರೆ ಈಗ ಪಾಸ್ ಆಗಿರುವಂತಹ ಈ ಅಮೆಂಡ್ಮೆಂಟ್ ಏನಿದೆ, ನ್ಯೂ ಟ್ಯಾಕ್ಸೇಷನ್ ಪಾಲಿಸಿ ಅಮೆಂಡ್ಮೆಂಟ್, ಇದು ಗವರ್ಮೆಂಟ್ಗೆ ಕಂಪ್ಲೀಟ್ ಒಂದು ಅಥಾರಿಟಿ ಅಥವಾ ಪವರ್ನ ಕೊಡುತ್ತೆ. ಯಾವ ಒಂದು ಟ್ರಾನ್ಸಾಕ್ಷನ್ ಮೇಲೆ ಎಷ್ಟು ಟ್ಯಾಕ್ಸ್ ಅನ್ನ ವಿಧಿಸಬೇಕು ಅನ್ನೋದ ಒಂದು ಕಂಪ್ಲೀಟ್ ಪವರ್ನ ಈ ಒಂದು ಅಮೆಂಡ್ಮೆಂಟ್ ಮಾಡಿಕೊಡುತ್ತೆ. ಅಂಡ್ ಅದೇ ರೀತಿ ಸ್ನೇಹಿತರೆ, ಒಂದು ವಿಷಯವನ್ನ ಇಲ್ಲಿ ಹೆಚ್ಚಾಗಿ ಹೈಲೈಟ್ ಮಾಡಲಾಗ್ತದೆ. ಏನಪ್ಪಾ ಅಂದ್ರೆ, ಈ ಒಂದು ಟ್ಯಾಕ್ಸ್ಗಳು, MDRಗಳು ಇಂಪ್ಲಿಮೆಂಟ್ ಆದ್ರೂ ಕೂಡ ಇದು ಕೇವಲ ಮರ್ಚೆಂಟ್ಗಳು ಪೇ ಮಾಡೋದು, ಸಾರ್ವಜನಿಕರು ಇದನ್ನ ಬೇರ್ ಮಾಡೋದಿಲ್ಲ, ಅವ್ರು ಪೇ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾತು, ಒಂದು ಹೈಲೈಟ್ ಪಾಯಿಂಟ್. ಆದ್ರೆ ಯಾವ ಮರ್ಚೆಂಟು ತಾನು ಲಾಸ್ ಮಾಡಿಕೊಂಡು ಗೌರ್ಮೆಂಟ್ಗೆ ಪ್ರಾಫಿಟ್ ಮಾಡ್ತಾನೆ, ನೀವೇ ಹೇಳಿ ಅಲ್ವಾ. ಸೊ ಅಗೇನ್ ಆ ಒಂದು ಮರ್ಚೆಂಟ್ ಅಥವಾ ವ್ಯಾಪಾರಿ ಏನಿರುತ್ತೆ, ನಾವು ಒಂದು ಬಟ್ಟೆ ತಗೋಬಹುದು ಅಥವಾ ಒಂದು ಊಟ ತಗೋಬಹುದು ಅಥವಾ ಒಂದು ಶೂಸ್ ತಗೋಬಹುದು, ಏನೋ ಒಂದು. ಸೊ ಆ ಒಂದು ಮರ್ಚೆಂಟ್ ಅಗೇನ್ ಆ ಒಂದು ಎಕ್ಸ್ಟ್ರಾ ಹೊರೆ ಏನಿದೆ, ಎಕ್ಸ್ಟ್ರಾ ಟ್ಯಾಕ್ಸೇಷನ್ ಇದೆ, ಅದು ಕಸ್ಟಮರ್ ಮೇಲೆ ಬೀಳುವಂತ ಸಾಧ್ಯತೆ 99% ಅಲ್ಲ 100% ಇದೆ. ಸೊ ಆತನೇ ಏನೋ ಒಂದು ಗಿಮಿಕ್ ಮಾಡಿ ಆ ಟ್ಯಾಕ್ಸ್ ಕೂಡ ನಾವೇ ಪೇ ಮಾಡೋ ತರ ಒಂದು ವ್ಯವಸ್ಥೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ಯಾಕಂದ್ರೆ ಅದೇ ಆಗೋದು ಬೇಸಿಕಲಿ ಅಲ್ವಾ. ಸೊ ಇದು ಮೇಜರ್ ಕನ್ಸರ್ನ್ ಆಗಿರೋದು. ನೀವೆಷ್ಟೇ ಇದು ಸಾರ್ವಜನಿಕರು ಪೇ ಮಾಡೋ ಅವಶ್ಯಕತೆ ಇಲ್ಲ, ಮರ್ಚೆಂಟ್ಗಳು ಪೇ ಮಾಡೋದು, ಅವ್ರ ಟ್ರಾನ್ಸಾಕ್ಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅನ್ನೋ ಇದ್ರು. ಸೊ ಅಗೇನ್ ಆ ಕಾಸು ಎಲ್ಲಿಂದ ಬರುತ್ತೆ, ಆ ಅಮೌಂಟ್ ಎಲ್ಲಿಂದ ಬರುತ್ತೆ, ಆ ಒಂದು ವ್ಯಾಪಾರ ಎಲ್ಲಿಂದ ಬರುತ್ತೆ, ಸಾರ್ವಜನಿಕರಿಂದನೇ ಬರೋದು. ಸೊ ಇದು ಒಂದು ಮೇಜರ್ ಕನ್ಸರ್ನ್ ಆಗಿದೆ ಈ ಒಂದು ಬಿಲ್ ಅಮೆಂಡ್ಮೆಂಟ್ ಪಾಸ್ ಆಗಿರೋದ್ರಿಂದ, ಅದು ಇಂಪ್ಲಿಮೆಂಟ್ ಆಗೋದ್ರಿಂದ. ಅಂಡ್ ಎಸ್, ನಾನು ಮೊದಲೇ ಹೇಳಿದಾಗೆ ಇದು ಎಲ್ಲ ಒಂದು ಟ್ರಾನ್ಸಾಕ್ಷನ್ಗಳಿಗೆ ಇಂಪ್ಲಿಮೆಂಟ್ ಆಗೋದಿಲ್ಲ, ಕೇವಲ ಒಂದಿಷ್ಟು ಬೇರೆ ಮಿನಿಮಮ್ ಕ್ರೈಟೀರಿಯಾ ಅಂತ ಇರ್ತವೆ. ಅಂದ್ರೆ ನೋಡಿ, 2,000 ಮಿನಿಮಮ್ ಆಗಿರ್ಬೋದು ಅಥವಾ 3,000 ಮಿನಿಮಮ್ ಆಗಿರ್ಬೋದು, ಈ ಒಂದು ಕ್ರೈಟೀರಿಯಾ ದಾಟ್ದಂಗೆ ಸೊ ಅಕಾರ್ಡಿಂಗ್ಲಿ ಆ ಒಂದು ಟ್ಯಾಕ್ಸೇಷನ್ ಆಗಲಿ, MRD ಏನಿದೆ ಇವಾಗ, ಸೊ ಅದು ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಆಸ್ ಪರ್ ದ ಲೋಕಲ್ ಸರ್ಕಲ್ ಸರ್ವೆ ಅಂತ ಇವರು ಮಾಡಿರುವಂತಹ ಒಂದು ಸರ್ವೆ ಪ್ರಕಾರ 45,000 ಜನಗಳಲ್ಲಿ 53% ಜನ ಈ ರೀತಿ ಯಾವ್ದಾದ್ರು ಟ್ಯಾಕ್ಸೇಷನ್ ಆಗಲಿ ಅಥವಾ MDR ಏನ್ ಹೇಳ್ತಾ ಇದ್ದಾರೆ ಅದು ಇಂಪ್ಲಿಮೆಂಟ್ ಆದ್ರೆ ನಾವು UPI ನ ಯೂಸ್ ಮಾಡೋದೇ ಬಿಟ್ಬಿಡ್ತೀವಿ ಅನ್ನೋದನ್ನ ಒಂದು ಅಭಿಪ್ರಾಯವನ್ನ, ಒಂದು ಫೀಡ್ಬ್ಯಾಕ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಸದ್ಯಕ್ಕೆ ಯಾವುದೇ ಒಂದು ಡೇಟ್ಸ್ ಆಗಲಿ ಅಥವಾ ಯಾವುದೇ ಒಂದು ನಂಬರ್ಸ್ ಆಗಲಿ, ಎಷ್ಟು ಟ್ಯಾಕ್ಸ್ ಅನ್ನ ವಿಧಿಸಬೇಕು ಇಷ್ಟು ಟ್ರಾನ್ಸಾಕ್ಷನ್ ಮೇಲೆ ಅನ್ನೋದಾಗ್ಲಿ, ಯಾವಾಗಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ, ಏನು ಕ್ರೈಟೀರಿಯಾಸ್ ಅನ್ನೋದು ಏನು ಕೂಡ ಡಿಸೈಡ್ ಆಗಿಲ್ಲ. ಬಟ್ ಈ ಒಂದು ಬಿಲ್ ಪಾಸ್ ಆಗಿದೆ, ಸೊ ದಟ್ ಒಂದೇ ಒಂದು ನೋಟಿಫಿಕೇಶನ್ ಥ್ರೂ ಈ ಒಂದು ಬಿಲ್ ಅಥವಾ ಈ ಒಂದು ವ್ಯವಸ್ಥೆ ಏನಿದೆ, ಈ ಒಂದು ಟ್ಯಾಕ್ಸೇಷನ್ ಆಗಲಿ, ಅದು ಯಾವಾಗ ಬೇಕಾದ್ರೂ ಇಂಪ್ಲಿಮೆಂಟ್ ಆಗ್ಬೋದು ಅನ್ನೋ ಒಂದು ಪವರ್ ಅನ್ನ ಈಗಾಗಲೇ ಗೌರ್ಮೆಂಟ್ ಪಡ್ಕೊಂಡಿದೆ. ಸೊ ಬೇಸಿಕಲಿ ಜಸ್ಟ್ ಒಂದು ನೋಟಿಫಿಕೇಶನ್ ನ ಬಿಟ್ಟು ಈ ಒಂದು ಹೊಸ ಒಂದು ಪಾಲಿಸಿನಿಂದ ಯಾವಾಗ ಬೇಕಾದ್ರೂ ಇಂಪ್ಲಿಮೆಂಟ್ ಆಗ್ಬೋದು. ಸೊ ನಿಮ್ಗೆಲ್ಲ ಅನ್ಸ್ಬೋದು, 2020ರಿಂದ ಈ ಒಂದು UPI ನ ಯೂಸ್ ಮಾಡ್ತಾ ಇದೀವಿ, ಅವಾಗ ಯಾವುದೇ ಒಂದು ಟ್ಯಾಕ್ಸೇಷನ್ ಅಥವಾ ಈ ಒಂದು ಡಿಸಿಷನ್ ತಗೊಂಡಿರಲಿಲ್ಲ, ಇವಾಗ ಯಾಕೆ ಸಡನ್ ಆಗಿ ತಗೋತಾ ಇದ್ದಾರೆ ಅನ್ನೋ ಒಂದು ಥಾಟ್ ಬರ್ಬೋದು. ಎಸ್ ಸ್ನೇಹಿತರೆ, ಆಸ್ ಪರ್ ಇಂಡಿಯನ್ ಎಕ್ಸ್ಪ್ರೆಸ್ ನ ಒಂದು ಸರ್ವೆ ಪ್ರಕಾರ, ಸೊ ಇದು ಕೇವಲ ಟ್ರಂಪ್ ಅನ್ನ ಅಥವಾ US ಟ್ರೇಡ್ ಪಾಲಿಸಿ ಏನಿದೆ ಇದರ ಒಂದು ಫಾಲೋ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ
ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ತರಾತುರಿಯಲ್ಲಿ ಅನ್ನೋ ಒಂದು ಸರ್ವೆಯ ಒಂದು ರಿಪೋರ್ಟ್ ಕೂಡ ಹೇಳ್ತಾ ಇದೆ ನಮಗೆ. ಸೊ ಏನಿದು ಹಾಗಿದ್ರೆ ಬನ್ನಿ ನೋಡೋಣ. ಸ್ನೇಹಿತರೆ, ಮಾರ್ಚ್ 2026ರಲ್ಲಿ US ಸ್ಟೇಟ್ ರೆಪ್ರೆಸೆಂಟೇಟಿವ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ UPI ಅಥವಾ ರೂಪೇ ಕಾರ್ಡ್ಸ್ ಏನಿದೆ ಇದು ಫಾರಿನ್ ಪ್ಲೇಯರ್ಸ್ ಲೈಕ್ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ಇದೆಲ್ಲ US ಬೇಸ್ಡ್ ಒಂದು ಪೇಮೆಂಟ್ ಮೆಥಡ್ಸ್ ಅಥವಾ ಈ ಒಂದು ವೆಂಡರ್ಸ್ಗಳು. ಸೊ ಇವರುಗಳಿಗೆ ಒಂದು ಫೇರ್ ಎನಫ್ ಮಾರ್ಕೆಟ್ ಸಿಗ್ತಾ ಇಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟು ಇನ್ ದಿಸ್ ಪರ್ಟಿಕ್ಯುಲರ್ ಡೊಮೈನ್ ಅನ್ನೋದು ಒಂದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಯಾಕೆ ಅಂತ ಅಂದ್ರೆ UPI ಅಥವಾ ರೂಪೇ ಕಾರ್ಡ್ಸು ಯಾವುದೇ ಒಂದು ಶುಲ್ಕವನ್ನ ವಿಧಿಸಿಲ್ಲ, ಯಾವುದೇ ಒಂದು ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ ಇದಕ್ಕೆ. ಯಾಕಂದ್ರೆ ಇದು ನಮ್ಮ ಭಾರತದ್ದು ಅಂಡ್ ಅಗೇನ್ ಎಲ್ಲ ಒಂದು ಕನ್ಸರ್ನ್ ಇಂದ ಯಾವುದೋ ಒಂದು ಟ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಆಗ್ತಿರ್ಲಿಲ್ಲ. ಬಟ್ ವೀಸಾ ಕಾರ್ಡ್ ಅಥವಾ ಮಾಸ್ಟರ್ ಕಾರ್ಡ್ ಏನಿದೆ ಇವರು ಈಗಾಗಲೇ ಯಾವಾಗ ಲಾಂಚ್ ಆದ್ರೂ ಅವಾಗಿಂದನೂ ಕೂಡ ಮರ್ಚೆಂಟ್ಸ್ ಗಳಿಂದ ಒಂದಿಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಪರ್ ಎವ್ರಿ ಟ್ರಾನ್ಸಾಕ್ಷನ್. ಸೊ ಹೀಗಾಗಿ ಜಾಸ್ತಿ ಯಾರನ್ನ ಪ್ರಿಫರ್ ಮಾಡ್ತಾರೆ ಜನಗಳು? ಆಬ್ವಿಯಸ್ಲಿ ಯಾರು ಟ್ಯಾಕ್ಸ್ ಇರೋದಿಲ್ಲ ಅದನ್ನ ಪ್ರಿಫರ್ ಮಾಡ್ತಾರಲ್ವಾ. ಸೊ ಹೀಗಾಗಿ ಫೇರ್ ಎನಫ್ ಮಾರ್ಕೆಟ್ ಆಗ್ತಿರ್ಲಿಲ್ಲ, ಕಾಂಪೀಟ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಜಾಸ್ತಿ ಜನ UPI ರೂಪೇ ಕಾರ್ಡ್ ಅಂತಾನೆ ಬರ್ತಾ ಇದ್ರು, ಯಾಕಂದ್ರೆ ಟ್ಯಾಕ್ಸ್ ಇರ್ತಿರ್ಲಿಲ್ಲ. ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ಗೆ ಎವ್ರಿ ಟ್ರಾನ್ಸಾಕ್ಷನ್ ಪೇ ಮಾಡಬೇಕಾಗುತ್ತೆ ಟ್ಯಾಕ್ಸ್, ಅದಕ್ಕೆ ಅದನ್ನ ಕಡಿಮೆ ಜನ ಯೂಸ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಒಂದು ಫೇರ್ ಎನಫ್ ಮಾರ್ಕೆಟ್ ಕ್ರಿಯೇಟ್ ಆಗಿಲ್ಲ ಅನ್ನೋದು ಅವರ ಒಂದು ಕಂಪ್ಲೇಂಟ್ ಅಥವಾ ಅವರ ಒಂದು ಅಭಿಪ್ರಾಯ ಆಗಿತ್ತು. ಸೊ ಹೀಗಾಗಿ US ಟ್ರೇಡ್ ಪಾಲಿಸಿಯನ್ನ ಒಂದು ಫಾಲೋ ಮಾಡೋ ನಿಟ್ಟಿನಲ್ಲಿ ಅಥವಾ ಟ್ರಂಪ್ನ ಪ್ರೆಷರ್ ಒಳಗಾಗಿ ಈ ರೀತಿಯಾಗಿ ಪಾಲಿಸಿಯನ್ನ ತರಾತುರಿಯಲ್ಲಿ ಮಾಡಲಾಗುತ್ತೆ ಅನ್ನೋದು ಎಲ್ಲೋ ಒಂದ್ ಕಡೆ ಇರುವಂತಹ ಒಂದು ಸರ್ವೆಯ ಒಂದು ರಿಪೋರ್ಟ್ಗಳು. ಈಗ UPI ಅಥವಾ ರೂಪೇ ಕಾರ್ಡ್ಸ್ ಅಲ್ಲೂ ಕೂಡ ಸೇಮ್ ಟ್ಯಾಕ್ಸೇಷನ್ ಏನಿದೆ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಸೊ ದಟ್ ಎರಡಕ್ಕೂ ಒಂದು ಸೇಮ್ ಆಪರ್ಚುನಿಟಿ ಸಿಗುತ್ತೆ, ಜನಗಳಿಗೆ ಚೂಸ್ ಮಾಡುವಂತಹ ಒಂದು ಆಪ್ಷನ್ ಸಿಗುತ್ತೆ. ಹೇಗಿದ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ, ಅದಾದ್ರೇನು ಇದಾದ್ರೇನು ಹೇಳಲ್ಲ, ಯಾವುದೋ ಒಂದು ಯೂಸ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಸೊ ಹೀಗಾಗಿ ಬೇರೆ ಯಾವುದೋ ಒಂದು ಕಂಪನಿಯ, ಬೇರೆ ಯಾವುದೇ ಒಂದು ಕಂಟ್ರಿಯ ಕಂಪನಿಗಳನ್ನ ಉದ್ಧಾರ ಮಾಡೋಕೆ ಅಥವಾ ಅವ್ರಿಗೂ ಒಂದಿಷ್ಟು ಮಾರ್ಕೆಟ್ ಸ್ಪೇಸ್ ಅನ್ನ ಕೊಡೋಕೆ ಈ ಒಂದು ಮಸೂದೆಯನ್ನ, ಈ ಒಂದು ಅಮೆಂಡ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ಅಂತ ನಮಗೆ ರಿಪೋರ್ಟ್ಗಳು ಹೇಳ್ತವೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನೀವು ಕೂಡ ಈ ಒಂದು ಟ್ಯಾಕ್ಸ್ಗಳು ಇಂಪ್ಲಿಮೆಂಟ್ ಆದ್ರೆ UPIಗಳಲ್ಲಿ ನೀವು ಕೂಡ ಯೂಸ್ ಮಾಡೋದನ್ನ ಬಿಟ್ಬಿಡ್ತೀರಾ? ಈ ಒಂದು ಫೋನ್ ಪೇ ಆಗಲಿ, ಗೂಗಲ್ ಪೇ ಆಗಲಿ, ಪೇಟಿಎಮ್ಸ್ಗಳಾಗಲಿ, ಯಾವುದೇ ಆಗಲಿ ಬಿಟ್ಬಿಡ್ತೀರಾ ಅಥವಾ ಕ್ಯಾಶ್ನ ಪ್ರಿಫರ್ ಮಾಡ್ತೀರಾ? ನನಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.